ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಅಮ್ಮನಘಟ್ಟ ಅಂದರೆ ಜೇನುಕಲ್ಲಮ್ಮನ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಅದು ಯಾವ ಪ್ಲೇಸ್ ಅಂತೇಳಿ ನಿಮಗೆ ಅನಿಸ್ಬೋದು. ಅದು ರೇಣುಕಾದೇವಿ ಇದ್ದಾಳಲ್ಲ, ಎಲ್ಲಮ್ಮ ರೇಣುಕಾದೇವಿ ಜಮದಗ್ನಿ ಪರಶುರಾಮನ ಜೊತೆ ವಾಸ ಮಾಡ್ತಾ ಇದ್ದಂಥ ಸ್ಥಳ, ದಿನನಿತ್ಯದ ಜೀವನ ನಡೆಸ್ತಾ ಇದ್ದಂಥ ಸ್ಥಳವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಜಮದಗ್ನಿ ತಪಸ್ ಮಾಡಿದ್ದು, ಪರಶುರಾಮ ತಪಸ್ ಮಾಡಿದ್ದು ಎಲ್ಲ ಜಾಗನೂ ಇದೆ. ಅದಕ್ಕೆ ಜೇನುಕಲ್ಲಮ್ಮ ದೇವಸ್ಥಾನ ಅಂತ ಹೇಳ್ತಾರೆ. ಇದಕ್ಕೆ ಅಮ್ಮನಘಟ್ಟ ಅಂತಲೂ ಕರೀತಾರೆ. ಅಮ್ಮನಘಟ್ಟ ಅಂದರೆ ಘಟ್ಟ ಅಂದರೆ ಬೆಟ್ಟ, ಹಾಗಾಗಿ ಅಮ್ಮನಘಟ್ಟ ಅಂತ ಹೇಳ್ತಾರೆ. ಇದು ರಿಪ್ಪನ್ಪೇಟೆ ಮತ್ತು ಹೊಸನಗರದ ಮಧ್ಯಭಾಗದಲ್ಲಿ ಕೋಡೂರು ಅಂತ ಬರುತ್ತೆ. ಅಲ್ಲಿ ಈ ಪ್ಲೇಸ್ ಇದೆ. ಬನ್ನಿ ನಿಮಗೆ ತೋರಿಸ್ತೀನಿ. ಇದಕ್ಕೆ ದೇವರ ಕಾಡು ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಅಲ್ಲಿ ದೇವಿ ನೆಲೆಸಿದ್ಲು ಅಂತ ಒಂದೇ ಉದ್ದೇಶಕ್ಕೆ. ಸ್ನೇಹಿತರೆ, ಏನು ನೋಡ್ತಾ ಇದ್ದೀರಲ್ಲ, ಅದು ಪುಟ್ಟ ದೇವಸ್ಥಾನ. ದೊಡ್ಡ ಬಂಡೆ ಕಲ್ಲಿನ ಒಳಗಡೆ ದೇವಿ ತನ್ನ ರೂಪವನ್ನು ತೋರಿಸಿದ್ದಾಳೆ. ಹಿಂದೆ ಆ ದೇವಸ್ಥಾನದ ಎದುರು ಭಾಗದಲ್ಲಿ ತುಂಬ ದೊಡ್ಡದೊಂದು ಬೆಟ್ಟ ಇದೆ. ತೋರಿಸಿದ್ನಲ್ಲ ಬೆಟ್ಟ. ಫ್ರೆಂಡ್ಸ್, ಈಗ ಏನು ಸಣ್ಣ ದೇವಸ್ಥಾನ ತೋರಿಸ್ತಾನಲ್ಲ, ಅದ್ರ ಎದುರಲ್ಲಿರುವ ಈ ಬೆಟ್ಟದಲ್ಲಿ ಹಿಂದೆ ದೇವಿ ವಾಸ ಮಾಡ್ತಾ ಇದ್ಲು. ತನ್ನ ಪತಿ ಜಮದಗ್ನಿ ಹಾಗೂ ಮಗ ಪರಶುರಾಮನ ಜೊತೆ ವಾಸ ಮಾಡ್ತಾ ಇದ್ದಂಥ ಸ್ಥಳ ಅದು ರೇಣುಕಾದೇವಿ. ಆದರೆ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಒಂದು ಮೈಲಿಗೆ ಆಗುತ್ತಂತೆ ಆ ಜಾಗದಲ್ಲಿ, ಆ ಬೆಟ್ಟದಲ್ಲಿ. ಹಾಗಾಗಿ ಅಲ್ಲಿಂದ ಇಳಿದ್ಬಿಟ್ಟು ಈ ಕೆಳಗಿನ ಗುಡ್ಡಕ್ಕೆ, ಈ ಬೆಟ್ಟಕ್ಕೆ ಬಂದ್ಲು ಅಂತ ಹೇಳಿ ಪ್ರತೀತಿ ಇದೆ. ಮೂಲ ಜಾಗ. ಹಿಂದೆ ದೇವರು ಅಲ್ಲಿ ಜಾತ್ರೆ, ನವರಾತ್ರಿ, ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇತ್ತು. ಹೀಗೆ ಜಾತ್ರೆ ನವರಾತ್ರಿ ಕಾಲದಲ್ಲಿ ಭಕ್ತಾದಿಗಳು ಗೊತ್ತಿಲ್ಲದೆ ಅಲ್ಲಿಗೆ ಹೋಗಿ ಬರುವಾಗ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ. ಆ ಕಾರಣವಾಗಿ ಆ ತೊಂದರೆ ಆದಾಗ ಆ ಜಾಗ ಮಲಿನವಾಗುತ್ತೆ ಅನ್ನೋ ಉದ್ದೇಶವಾಗಿ ಅಮ್ಮನವ್ರು ಅಲ್ಲಿಂದ ಹೊರಟುಬಿಟ್ಟು ಮಧ್ಯದಲ್ಲಿ ಕೊಳ ಇದೆ, ಒಂದು ಕೊಳ ಇದೆ. ಆ ಕೊಳದಲ್ಲಿ ಸ್ನಾನ ಮಾಡಿಬಿಟ್ಟು ಆ ನಂತರದಲ್ಲಿ ಅಮ್ಮನವರು ಈ ಕಡೆ ಮಾರ್ಗವಾಗಿ ಬಂದು ಈ ಕಡೆಯಲ್ಲಿ ಒಂದು 150 ಅಡಿ ಬಂಡೆ ಸೀಳಾಗಿರೋ ಗುರುತಿದೆ. ಅಮ್ಮನವ್ರು ಬಂದಿರತಕ್ಕಂಥ ದಾರಿ ಬಂಡೆ ಸೀಳಾಗಿರ್ತಕ್ಕಂಥದ್ದು. ಆನಂತರ ಈ ಜಾಗದಲ್ಲಿ ಮಗ ಪರಶುರಾಮ ಕೂತು ತಪಸ್ ಮಾಡಿರ್ತಕ್ಕಂಥದ್ದು ಮತ್ತು ಗಂಡ ಜಮದಗ್ನಿ ಕೂತು ತಪಸ್ ಮಾಡಿರ್ತಕ್ಕಂಥ ಗುಹೆನೂ ಇದೆ. ಇಲ್ಲಿ ಈ ಜಾಗ ಆಗ್ಬೋದು ಅಂಥೇಳಿ ಅಮ್ಮನವರೇ ಆರಿಸಿ ಇಲ್ಲಿ ಈ ಬಂಡೆಯನ್ನು, ಈ ಬೃಹದಾಕಾರದ ಬಂಡೆಯನ್ನು ಸೀಳಿಬಿಟ್ಟು ಒಳಗಡೆ ಬಂದು ಇಲ್ಲಿ ಒಂದು ಬೆಣ್ಣೆ ಮುದ್ದೆ ಆಕೃತಿಯಲ್ಲಿ ಉದ್ಭವವಾಗಿರ್ತಕ್ಕಂಥದ್ದು. ಆ ನಂತರದಲ್ಲಿ ಇದರ ಹುಲಿ ಗುಹೆನೂ ಸಹ ಈ ಮಧ್ಯದಲ್ಲಿ ಮೇಲ್ಗಡೆ ಬೆಟ್ಟದ ಮೇಲಿದೆ. ಅದನ್ನು ಸಹ ಹೋಗಿ ನೋಡಬೇಕು. ಆ ನಂತರದಲ್ಲಿ ಅಮ್ಮನವ್ರು ಬಂದಿರತಕ್ಕಂಥ ದಾರಿ ಸೀಳಾಗಿರ್ತಕ್ಕಂಥದ್ದು. ಇವನ್ನೆಲ್ಲ ನೋಡಿದಾಗ ಎಲ್ಲರ ಭಕ್ತರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇದು ಏನಪ್ಪಾ ಅಂದ್ರೆ ಉದ್ಭವ ಆಗಿರ್ತಕ್ಕಂಥ ದೇವರು ಅಂದ್ರೆ ರೇಣುಕಾದೇವಿನೇನಾ? ರೇಣುಕಾ ದುರ್ಗಾ ಪರಮೇಶ್ವರಿ ಅಂತಾನೆ ಪೂಜೆ ಮಾಡ್ತಕ್ಕಂಥ ಜೇನುಕಲ್ಲಮ್ಮ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅವತ್ತಿನ ಕಾಲದಲ್ಲಿ ಇದು ಹೇಳಕ್ ಬರ್ತಿರಲಿಲ್ಲ. ರೇಣುಕಾ ದುರ್ಗಾ ಪರಮೇಶ್ವರಿ ಅನ್ನಕ್ಕೆ ಗೊತ್ತಿರಲಿಲ್ಲ. ದೇವಸ್ಥಾನ ಅಮ್ಮನವ್ರು ಗೊತ್ತಿತ್ತು. ಜೇನು ಹೆಚ್ಚು ಕಡಿಮೆ ಆದರೆ ಮೈಲಿಗೆ ಮುಚ್ಚಿಟ್ಟಾರು ಜೇನು ಹೊಡಿತಾ ಇದ್ರು. ಜೇನು ಕಲ್ಲು ಅಮ್ಮ ಘಟ್ಟ, ಜೇನು ಕಲ್ಲು ಅಮ್ಮನ ಘಟ್ಟ ಅಂತ ಮಾಡಿದ್ರು. ಅವಾಗ ಹಿಂಗೆ ವೆಹಿಕಲ್ ಬರೋ ಹಂಗಿರಲಿಲ್ಲ, ಎಲ್ಲ ನಡ್ಕೊಂಡೇ ಬರ್ಬೇಕಿತ್ತು. ಹಾಗಾಗಿ ಹೇಳಕ್ಕೆ ಗೊತ್ತಿಲ್ಲದ್ರಿಂದ 700 ವರ್ಷಗಳ ಹಿಂದೆ ಜೇನುಕಲ್ಲಮ್ಮನ ಘಟ್ಟ ಅಂತ ಹೆಸರಿತ್ತು, ವಾಡಿಕೆ ಹೆಸರು ಇದು ಇರ್ತಕ್ಕಂಥದ್ದು. ನಮ್ಮಲ್ಲಿ ಎಷ್ಟು ಭಕ್ತಿ ಇದೆಯೋ ದೇವರ ಶಕ್ತಿ ಅಷ್ಟು ಇರ್ತದೆ. ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರಿಗೆ ದೇವರು ಒಳ್ಳೇದು ಮಾಡ್ತಾರೆ. ಇಷ್ಟೊಂದು ಹೇಳ್ತಾರೆ. ಅದೇ ಹೀಗೆ ಹೇಳಿದ್ನಲ್ಲ, ಅಲ್ಲಿ ಮಲಿನವಾದ್ರಿಂದ ಆ ಜಾಗವನ್ನು ಬಿಟ್ಟು ಫಸ್ಟ್ ಅಮ್ಮ ಆ ಬೆಟ್ಟದಲ್ಲಿ ವಾಸ ಮಾಡ್ತಾ ಇದ್ರು. ವಾಸವಾಗಿ ಅಲ್ಲಿ ಇದೇ ರೀತಿ ದೇವಸ್ಥಾನವೇ ಇದೆ. ಹೌದಾ? ಹತ್ತಕ್ಕಾಗಲ್ಲ, ಹತ್ಬೋದು. ಒಂದು ಜಾತ್ರೆ ನಡೀತಾ ಇತ್ತು ಅಂದಾಗ ಜಾತ್ರೆ ನವರಾತ್ರಿ ಎಲ್ಲದೂ ನಡೀತಾ ಇತ್ತು, ಇಲ್ಲೂ ನಡೀತಾ ಇತ್ತು.
ಅವಾಗ ಇಲ್ಲಿ ಅಲ್ಲಿ ನಡಿಬೇಕಾದ್ರೆ ಇಲ್ಲಿ ಯಾರು ಬರ್ತಿರಲಿಲ್ಲ. ಅವಾಗ ಅಲ್ಲಿ ಯಾವಾಗ ಆ ಜಾಗ ಮಲಿನವಾಗಿ ಆ ಜಾಗವನ್ನು ಬಿಟ್ಟು ಹೊರಟು ಅಮ್ಮನವ್ರು ಸ್ನಾನ ಮಾಡಿಬಿಟ್ಟು ಅಲ್ಲಿಂದ ಹೊರಟು ಬಂದರು. ಆ ನಂತರದಲ್ಲಿ ಇಲ್ಲಿ ಶುರುವಾಯಿತು. ಇಲ್ಲಿ ಶುರುವಾಗಿ ಆ ನಂತರ ನಡೀತಾ ಇದೆ. ಫ್ರೆಂಡ್ಸ್, ರೇಣುಕಾದೇವಿ ವಾಸ ಮಾಡ್ತಾ ಇದ್ದಂಥ ಸ್ಥಳ ಇದು. ಅಂದರೆ ಈ ಬೆಟ್ಟ ಇದು. ಈ ಬೆಟ್ಟದಲ್ಲಿ ಸ್ವಲ್ಪ ಏನೋ ಮಲಿನ ಆಯಿತು ಅಂತ ಹೇಳಿ ಈಗ ನಾನು ದೇವಸ್ಥಾನ ತೋರಿಸಿದ್ನಲ್ಲ, ಅಲ್ಲಿಗೆ ದೇವಿ ಬಂದು ನೆಲೆಸಿದ್ದಾಳೆ ಅಂಥೇಳಿ. ಈ ಕೆಳಗಡೆ, ಈ ಬೆಟ್ಟದ ಕೆಳಗೆ ಒಂದು ಕೊಳ ಇದೆ. ನಾವು ಹೋಗ್ಲಿಕ್ಕಾಗಲಿಲ್ಲ, ಅಲ್ಲಿ ತುಂಬ ಬಿಸಿಲಿತ್ತು, ಹಾಗಾಗಿ ಹೋಗ್ಲಿಕ್ಕೆ ಅಲ್ಲಿ ಸ್ನಾನ ಮಾಡಿಬಿಟ್ಟು ದಿನನಿತ್ಯದ ಜೀವನವನ್ನು ನಡೆಸ್ತಾ ಇದ್ದಂಥ ಬೆಟ್ಟ ಇದು. ಇಲ್ಲಿ ಒಂದು ಗುಹೆ ಇದೆ ನೋಡಿ. ಅಲ್ಲಿ ಒಬ್ಬ ವ್ಯಕ್ತಿ ಆರಾಮ್ಸೆ ಕೂರ್ಬೋದು, ಮಲಗ್ಬೋದು, ಆ ರೀತಿ ಸಮತಟ್ಟಾದ ನೆಲ ಇದೆ. ಅದು ಜಮದಗ್ನಿಯವ್ರ ಗುಹೆ ಅಂತೇಳಿ. ಅಂದರೆ ತುಂಬ ಕೂಲ್ ಅನಿಸುತ್ತೆ ಅಲ್ಲಿ ಒಳಗಡೆ ಕೂತ್ರೆ. ಇಲ್ಲಿ ಜಮದಗ್ನಿ ಮಹರ್ಷಿರು ಇದ್ದಾರಲ್ಲ, ಅವರು ಬಂದ್ಬಿಟ್ಟು ಕುಳಿತು ತಪಸ್ ಮಾಡ್ತಾ ಇದ್ದಂತೆ ಈ ಜಾಗದಲ್ಲಿ. ಅದು ನಾವು ಏನು ಒಂದು ರೂಮ್ ಕಟ್ತೀವಲ್ಲ, ಆ ಸೈಜ್ ಅಷ್ಟು ಸ್ಪೇಸ್ ಇದೆ, ಆರಾಮ್ಸೆ ತಪಸ್ ಮಾಡ್ಲಿಕ್ಕೆ ಕೂರ್ಲಿಕ್ಕೆ. ಬಹುಶಃ ಪರಶುರಾಮ ತಪಸ್ ಮಾಡಿದ ಸ್ಥಳ ಸಿಕ್ತು. ಇಲ್ಲಿ ಬೋರ್ಡ್ ಇಲ್ಲ, ಒಂಥರ ರೂಮ್ ಥರ ಆಗಿದೆ ಇದೆ. ಫ್ರೆಂಡ್ಸ್, ನಮ್ಮ ಕೆಳಗಡೆ ಭಟ್ರು ಹೇಳಿದ್ರು, ಮೇಲೆ ನಮ್ಮ ಈ ದೇವಿ ಬೆಟ್ಟದ ಮೇಲೆ ಪರಶುರಾಮ ತಪಸ್ ಮಾಡಿದ ಸ್ಥಳ ಇದೆ, ಹುಲಿ ಗುಹೆ ಇದೆ ಅಂತ ಹುಡುಕೊಂಡೋದ್ವಿ. ಫುಲ್ ಮೇಲೆ ಹತ್ತಷ್ಟೊತ್ತಿಗೆ ಫುಲ್ ಟಯರ್ಡು. ಅಂತೂ ಸಿಕ್ತು. ಪರಶುರಾಮ ತಪಸ್ ಮಾಡಿದ ಸ್ಥಳ ಇದು. ಅಂದರೆ ಒಂದು ಕಲ್ಲು ಹಾಸಿದೆ, ಅದ್ರ ಮೇಲೆ ಗುಹೆ ಥರ ಇದೆ ಕೂರ್ಲಿಕ್ಕೆಲ್ಲ. ದೇವಿಯ ವಾಹನ ಹುಲಿ ಅಂತ ಹೇಳಿದ್ರು, ಮೇಲೂ ಹುಲಿ ಗುಹೆ ಇದೆ ಅಂತ ಹೇಳಿದ್ರು. ಅದನ್ನು ಹುಡ್ಕೊಂಡೋದ್ವಿ. ಅಲ್ಲೊಂದು ಸಣ್ಣ ಗುಹೆ ಥರ ಕಾಣಿಸ್ತಾ ಇದೆ, ಬಟ್ ಅದೇನೋ ಹೌದೋ ಅಲ್ಲ, ಅಲ್ಲಿ ಯಾರೂ ಹೇಳೋರು ಇರಲಿಲ್ಲ. ನೋಡಿ, ಇಲ್ಲಿ ಸಣ್ಣ ಗುಹೆ ಥರ ಇದೆ, ಅಲ್ಲಿ ಪೊದರುಗಳ ಮಧ್ಯದಲ್ಲಿ ಕಾಣಿಸ್ತು ನೋಡಿ. ಇಲ್ಲಿ ನೋಡಿ, ಇದು ಫ್ರೆಂಡ್ಸ್, ಇದೆ ಸಹ, ಇದು ಗುಹೆ ಇದೆ. ಬಹುಶಃ ಹುಲಿಗಳು ಇಲ್ಲೂ ವಾಸ ಮಾಡ್ತಾ ಇರಬಹುದು. ಸ್ವಲ್ಪ ಭಯ ಅನ್ಸುತ್ತೆ ಅದರೊಳಗಡೆ ಎಲ್ಲ ಹೋಗ್ಲಿಕ್ಕೆ, ಆದರೂ ಹೋಗಿ ವಿಡಿಯೋ ತಕೊಂಡು ಬಂದ್ವಿ ನಾವು. ಫ್ರೆಂಡ್ಸ್, ಬೃಹದಾಕಾರದ ಬೆಟ್ಟ. ನೋಡಿದ್ರೆ, ಕೆಳಗಡೆಯಿಂದ ನಿಂತು ನೋಡಿದ್ರೆ ಮೈಯೆಲ್ಲ ಜುಮ್ ಅನ್ಸುತ್ತೆ, ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು. ಆ ಬೆಟ್ಟದ ಸಂದಿನಲ್ಲಿ ದೇವಿ ನೆಲೆಸಿದಾಳೆ ಅಂತಂದರೆ ಆಶ್ಚರ್ಯನೇ. ಫ್ರೆಂಡ್ಸ್, ಅದಕ್ಕೂ ಒಂದು ಕತೆ ಇದೆ. ದೇವಿ ಆ ಬಂಡೆಕಲ್ಲು ಸೀಳ್ಕೊಂಡು ಬಂದು ಅಲ್ಲಿ ನೆಲೆಸಿದಾಳೆ ಗೂಡಲ್ಲಿ. ಅದಕ್ಕೊಂದು ಕತೆ ಇದೆ, ಹೇಳ್ತೀನಿ ಕೇಳಿ. ಫ್ರೆಂಡ್ಸ್, ರೇಣುಕಾದೇವಿ ಬೆಟ್ಟದಿಂದ ಇಳಿದು ನದಿಯಲ್ಲಿ ಸ್ನಾನ ಮಾಡಿ ಆ ನದಿಯ ಮರಳಿನಿಂದ ಮಡಿಕೆ ಮಾಡಿ ಹಾವನ ಸಿಂಬೆಯಾಗಿ ಸುತ್ತಿ ತಲೆ ಮೇಲೆ ಇಟ್ಕೊಂಡು ಜಮದಗ್ನಿ ನೀರು ತರ್ತಾ ಇರ್ತಾಳೆ. ಅವಳು ತುಂಬ ಪರಿಶುದ್ಧಳು. ಅವಳು ಪರಿಶುದ್ಧತೆಗೋಸ್ಕರ ಆ ಥರ ಆಗ್ತಾ ಇರುತ್ತೆ. ಒಮ್ಮೆ ಆ ನದಿನಲ್ಲಿ ದೇವತೆಗಳು ಜಲಕ್ರೀಡೆ ಆಡ್ತಾ ಇರ್ತಾರೆ, ಗಂಡ ಹೆಂಡತಿ. ಅದನ್ನು ನೋಡ್ಬಿಟ್ಟು ಮನಸ್ಸು ಕಲುಷಿತಗೊಂಡು ಮಡಿಕೆ ನಿಲ್ಲಲ್ಲ. ಇದರಿಂದ ಜಮದಗ್ನಿ ತುಂಬ ಕೋಪಗೊಳ್ತಾನೆ. ಜಮದಗ್ನಿ ತುಂಬ ಸಿಟ್ಟುವಂತ, ಪರಶುರಾಮನ್ಗಿಂತನೂ ಸಿಟ್ಟು. ಅವನು ಪರಶುರಾಮನ ಕರೆದ್ಬಿಟ್ಟು ನೀನು ನಮ್ಮನ ತಲೆ ಕಡಿ ಅಂತ ಹೇಳ್ಬಿಡ್ತಾನೆ. ಆಗ ಪರಶುರಾಮ ಅವರ ತಾಯಿಯ ತಲೆಯನ್ನು ಕಡಿದ್ಬಿಡ್ತಾನೆ. ತಲೆ ಕಡೆದಂಥ ಸ್ಥಳ ಇದು. ಆ ತಲೆ ಹೋಗ್ಬಿಟ್ಟು ಚಂದ್ರಗುತ್ತಿನಲ್ಲಿ ಬೀಳುತ್ತೆ, ಅಲ್ಲಿ ದೇವಸ್ಥಾನ ಇದೆ. ಮತ್ತು ಇದು ಪರಶುರಾಮನ ಕೊಡ್ಲಿ. ಇದನ್ನು ಹೋಗ್ಬಿಟ್ಟು ತೀರ್ಥಹಳ್ಳಿಯ ತುಂಗಾ ಹೊಳೆಯಲ್ಲಿ ತೊಳಿತಾನೆ ಅಂತ ಒಂದು ಪ್ರತೀತಿ ಇದೆ. ಆಮೇಲೆ ಆ ತಂದೆ ಪ್ರಸನ್ನಗೊಂಡ್ಬಿಟ್ಟು ಮಗನಿಗೆ, ತಾಯಿಗೆ ಜೀವ ಕೊಡ್ತಾನೆ. ರೇಣುಕಾದೇವಿಗೇನು ಮರಳಿ ಜೀವ ಕೊಟ್ಟರು ಜಮದಗ್ನಿ.
ಆದರೆ ಅವಳ ಮನಸ್ಸು ತುಂಬ ನೊಂದು ಬಿಡುತ್ತೆ. ನಾನು ಇಷ್ಟು ಪರಿಶುದ್ಧಳಾಗಿದ್ದರೂ ಸಹ ಇಷ್ಟು ಇವರ ಒಂದು ಕೋಪಕ್ಕೆ ನನ್ನನ್ನು ಬಲಿ ಮಾಡಿದ್ರಲ್ಲ, ನಾನು ಇದ್ದು ಏನು ಉಪಯೋಗ ಅಂತ ಹೇಳಿ ಅನಿಸುತ್ತೆ. ಒಮ್ಮೆ ತಂದೆ ತಾಯಿ ನೋಡ್ಕೊಂಡು ಬರೋಣ, ತನ್ನ ನೋವನ್ನು ಹೇಳ್ಕೊಳ್ಳೋಣ ಅಂತೇಳಿ ತವ್ರ ಮನೆಗೆ ಹೋಗ್ತಾಳಂತೆ. ಆಗ ತಂದೆ ತಾಯಿ ಹೇಳ್ತಾರಂತೆ, ನೋಡಮ್ಮ, ನಾವು ನಿನ್ನನ್ನು ಜಮದಗ್ನಿ ಋಷಿಗೆ ಮದುವೆ ಮಾಡಿಕೊಟ್ಟಾಗಿದೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ನೀನು ಏನೇ ಕಷ್ಟ ಸುಖ ಇದ್ದರೂ ನಿನ್ನ ಗಂಡನ ಮನೆಯಲ್ಲೇ ಅನುಭವಿಸ್ಬೇಕು ಅಂತ ಹೇಳಿದಾಗ ಅವಳಿಗೆ ಇದ್ದಿದ್ದು ನೋವು ಜಾಸ್ತಿ ಆಗುತ್ತೆ. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಗಂಡನ ಮನೇಲಿ ತುಂಬ ನೊಂದು ತವ್ರ ಮನೆಗೆ ಹೋದಾಗ ಅಲ್ಲಿ ಸಾಂತ್ವನ ಹೇಳಿದೆ, ಇಲ್ಲ ನೀನು ಅಲ್ಲೇ ಇರಬೇಕು, ಏನು ಮಾಡಿದ್ರೂ ಮಾಡಿಸ್ಕೊಳ್ಬೇಕು ಅಂತ ಹೇಳಿದಾಗ ಅದೇ ರೀತಿ ರೇಣುಕಾದೇವಿಗೂ ಆಗುತ್ತೆ. ಆಗ ರೇಣುಕಾದೇವಿ, ನಾನು ಇನ್ನು ಯಾರ ಕಣ್ಣಿಗೂ ಕಾಣಿಸ್ಕೊಬಾರ್ದು ಅಂತ ಹೇಳಿ ಮರಳಿ ಇದೇ ಬೆಟ್ಟಕ್ಕೆ ಬಂದು ಈ ಹೊಂಡದಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲಿ ಬೃಹದಾಕಾರದ ಬಂಡೆ, ಆ ಬಂಡೆಯನ್ನು ಸೀಳ್ಕೊಂಡು ಬಂಡೆ ಒಳಗಡೆನೇ ಐಕ್ಯ ಆಗೋಣ ಅಂಥೇಳಿ ಹೋಗ್ತಾಳೆ. ಆ ದೇವಿ ಬಂಡೆ ಹೊಡೆದು ಒಳಗಡೆ ಹೋಗಿರೋದು ಇನ್ನೂ ಆ ಬಂಡೆ ಹಾಗೇ ಇದೆ. ಬೃಹದಾಕಾರದ ಬಂಡೆ 2 ಹೋಳಾಗಿದೆ, ತೋರಿಸ್ತೀನಿ ನೋಡಿ. ಇದೇ ಆ ಬಂಡೆ. ನಾನು ಯಾರಿಗೂ ಕಾಣಿಸ್ಬಾರ್ದು ಅಂತ ಒಳಗಡೆನೇ ಹೋಗ್ಬಿಡ್ತಾಳೆ. ಒಳಗಡೆ ಹೋಗುವಾಗ ಒಂದು ಶಾಪ ಹಾಕ್ತಾಳಂತೆ, ಹೆಣ್ಣು ಹುಟ್ಟಬಾರ್ದು, ಹೆಣ್ಣಾಗಿ ಹುಟ್ಟಬಾರ್ದು, ಹೆಣ್ಣಾಗಿ ಹುಟ್ಟಿದ ಮೇಲೆ ಇಷ್ಟು ಕಷ್ಟ ಯಾವ ಹೆಣ್ಣಿಗೂ ಬರಬಾರ್ದು. ಈಗ ನನ್ನ ತವ್ರ ಮನೆಯವರು ನನಗೆ ಸಾಂತ್ವನ ಹೇಳಿಲ್ಲ, ಅಲ್ಲಿ ಇಡ್ಸ್ಕೊಳ್ಳಿಲ್ಲ, ಹಾಗಾಗಿ ಈ ಮನೆತನದ ಹೆಣ್ಮಗು ಮದುವೆಯಾಗಿ ಕೊಟ್ಟ ಮೇಲೆ ಮತ್ತೆ ತಿರುಗಿ ಇಲ್ಲಿಗೆ ಬರದಿರಲಿ ಅಂತ ಶಾಪ ಕೊಟ್ಲಂತೆ. ಈಗಲೂ ಸಹ ಈ ಮನೆತನದ ಹೆಣ್ಮಕ್ಳು ಮದುವೆ ಆದರೆ ಈ ದೇವ್ರಿಗೆ ಬರಲ್ವಂತೆ. ಆ ತಾಯಿ ಬಂಡೆ ಒಳಗಡೆನೇ ಹೋಗ್ಬಿಟ್ಟು ಈ ಬಂಡೆ ಒಳಗಡೆಯಿಂದನೇ ಬಂದಿರೋದಿದು. ಅಲ್ಲಿ ಒಂದು ಬೆಣ್ಣೆ ಮುದ್ದೆ ಆಕಾರದಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾಳೆ. ಎಲ್ಲರೂ ಹುಡುಕ್ತಾರೆ, ಎಲ್ಲೋದ್ಲು ತಾಯಿ ಅಂದಾಗ ಇಲ್ಲಿ ಕಾಣಿಸ್ಕೊಳ್ತಾಳೆ. ಅಂದಿನಿಂದ ಇಲ್ಲಿ ಪೂಜೆ ಶುರುವಾಗತ್ತೆ. ಇವತ್ತಿಗೂ ಇದು ಈಡಿಗ ಜನಾಂಗದ ಒಂದು ಮನೆ ದೇವರಾಗಿ ತುಂಬ ಇಲ್ಲಿ ನೆಲೆಗೊಂಡಿದೆ. ಇವತ್ತಿಗೂ ಅವರು ಬಂದು ಬೆಣ್ಣೆನ ಈ ಬಂಡೆಕಲ್ ಮೇಲೆ ಹಚ್ತಾರೆ, ಹಬ್ಬದ ಸಮಯದಲ್ಲಿ ಹಚ್ತಾರೆ. ಮತ್ತು ಇವತ್ತಿಗೂ ಸಹ ಆ ದೇವಿಯ ಒಂದು ಕಾವಲಾಗಿ ಆ ಬೆಂಡೆ ಮೇಲೆಲ್ಲ ತುಂಬ ಜೇನುಗಳು ಕಟ್ಟುತ್ತೆ, ನಾವು ನೋಡಿದ್ದೀವಿ. ಹಾಗಾಗಿ ಇವಳಿಗೆ ಜೇನು ಕಲ್ಲಮ್ಮ ಅಂತೇಳಿ ಕರೀತಾರೆ. ಬೆಣ್ಣೆ ಅವರು ಮನೇಲಿ ಮಾಡಿದಂಥ ಬೆಣ್ಣೆ ಹಚ್ಚುತ್ತಾರೆ. ಮತ್ತು ಅವರು ಏನೇ ಬೆಳೆ ಬೆಳೀತಾರೆ, ಶುಂಠಿ, ಅಡಿಕೆ ಎಲ್ಲ ಅಲ್ಲಿ ಫಸ್ಟು ತಾಯಿಗೆ ನೈವೇದ್ಯ. ಹಬ್ಬದ ಸಮಯದಲ್ಲಿ ರಾಶಿ ರಾಶಿ ಬಿದ್ದಿರುತ್ತೆ, ಏನು ಶುಂಠಿ, ಅಡಿಕೆ. ದೇವಸ್ಥಾನ ಎಲ್ಲ ಬೀಳ್ಸಿರೋದ್ರಿಂದ ಹಾಗೆ ಗುಡಿಗೇನೆ ಪೂಜೆ ಮಾಡ್ತಾ ಇದ್ದಾರೆ ಈಗ ದಿನನಿತ್ಯ, ದೇವಸ್ಥಾನ ಆಗೋವರೆಗೂ. ಸಾವಿರಾರು ವರ್ಷಗಳ ಹಿಂದೆ ಇದು ದಟ್ಟ ಕಾಡು, ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲಂತೆ ಜನಗಳು. ಈಗ ಮೆಟ್ಟಿಲುಗಳನ್ನು ಮಾಡಿದರು, ಮೆಟ್ಟಿಲುಗಳನ್ನು ಮಾಡಿ ದೇವಸ್ಥಾನ ಕಟ್ಟಿದ್ರು. ಮತ್ತು ಈಗ ರೀಸೆಂಟಾಗಿ ಅದನ್ನು ಬೀಳಿಸಿದ್ದಾರೆ, ಎಲ್ಲ ಬೀಳಿಸಿ ಮತ್ತೆ ಹೊಸದಾಗಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಎಲ್ಲ ಕಾಮಗಾರಿ ನಡೀತಾ ಇದೆ. ಇಲ್ಲಿ ತಾಯಿಗೆ ಶುದ್ಧತೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ, ಯಾಕೆಂದರೆ ಇವಳು ತುಂಬ ಪರಿಶುದ್ಧವಾಗಿದ್ದರೆ ಮಾತ್ರ ಅಲ್ಲಿ ನೆಲೆಸ್ತಾಳಂತೆ. ಹಾಗಾಗಿ ಇಲ್ಲಿ ಮೈಲಿಗೆ ಹಾವು ಆಗಿಲ್ಲ. ಈ ದೇವಸ್ಥಾನಕ್ಕೆ ಬರಬೇಕಂತಂದರೆ ತುಂಬ ಶುದ್ಧವಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿಯೊಬ್ಬರು ಸ್ನಾನ ಮಾಡಿ ಬುತ್ತಿ ತಗೊಂಡು ಉಪವಾಸ ಈ ಬೆಟ್ಟ ಹತ್ತು ಬಂದು ಪೂಜೆ ಆದಮೇಲೆ ತಿನ್ನಬೇಕು ಅನ್ನೋ ಒಂದು ಪದ್ಧತಿ ಇದೆ. ಇದು ಇಲ್ಲಿನ ಈಡಿಗ ಸಮುದಾಯಕ್ಕೆ ಅತಿ ಮನೆತನದ ದೇವರುಗಳಾಗಿ ಪೂಜೆಗೊಳ್ತಾ ಇದ್ದಾಳೆ. ಇಲ್ಲಿ ಇನ್ನೊಂದು ಕಡ್ಡಾಯ ನಿಷಿದ್ಧ ಏನಂದರೆ, ಇನ್ನೇನು ಒಂದು 12 ವರ್ಷ ದಾಟಿದ ಹೆಣ್ಮಕ್ಳುಗಳು ಬರೋ ಹಾಗಿಲ್ಲ. ಯಾಕೆಂದರೆ ಯಾವ ಸಮಯದಲ್ಲೇ ಬೇಕಾದರೂ ಅವರು ಅಶುದ್ಧರಾಗ್ಬೋದು ಅಂಥೇಳಿ. ಹಾಗಾಗಿ ಮತ್ತು ತುಂಬು ಗರ್ಭಿಣಿಯರು ಬರೋ ಹಾಗಿಲ್ಲ, ಯಾಕೆಂದರೆ ಅವರಿಗೂ ಸಹ ಯಾವ ಸಮಯದಲ್ಲಿ ಬೇಕಾದ್ರೂ ಅವರು ಹೆರಿಗೆ ಆಗಬಹುದು, ಆದರೆ ಅಲ್ಲಿ ಅಶುದ್ಧತೆ ಆಗುತ್ತೆ ಅಂಥೇಳಿ. ಹಾಗಾಗಿ ಇಲ್ಲಿ ತುಂಬ ಭಯ ಭಕ್ತಿಯಿಂದ ಹೇಳಿ ಬರ್ತಾರೆ.
ಫ್ರೆಂಡ್ಸ್, ಇದು ತುಂಬ ಪವರ್ಫುಲ್ ದೇವತೆ. ರೇಣುಕಾದೇವಿ ಅಂದ್ರೇ ಪವರ್ಫುಲ್ ಅಲ್ವಾ. ಇಲ್ಲಿ ಬಂದು ಏನು ಹೇಳ್ಕೊಂಡ್ರು ಅದಾಗುತ್ತೆ ಅನ್ನೋ ಒಂದು ಪದ್ಧತಿ ಇದೆ. ಅಂದರೆ ನಮ್ಮ ಏನು ಅಮ್ಮನಘಟ್ಟದ ಸುತ್ತಮುತ್ತ ಇರುವ ನೂರಾರು ಹಳ್ಳಿಗಳ ಜನರು ಬಂದು ತಮ್ಮ ಕಷ್ಟಗಳನ್ನು ಅಲ್ಲಿ ಹೇಳ್ಕೊಳ್ತಾರೆ. ತಾವು ಬೆಳೆದಂಥ ಬೆಳೆಗಳನ್ನು ಅಲ್ಲಿ ಅರ್ಪಿಸ್ತಾರೆ. ಸಕಲ ಸಮೃದ್ಧಿ ಸಿಕ್ಕಿರೋದು ಇವಳಿಂದನೇ ಅನ್ನುವ ಒಂದು ವಾಡಿಕೆ ಇದೆ. ನಿಮಗೆ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಇದೆಲ್ಲ. ಮತ್ತು ವರ್ಷಕ್ಕೆ ಒಮ್ಮೆ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಪೂರ್ತಿ ಜಾತ್ರೆ ಆಗುತ್ತೆ. ವೀಕ್ಷಕರು ಬರಬಹುದು. ರೇಣುಕಾದೇವಿಗೆ ಉದೋ ಅಂದರೆ ಸಾಕು, ಒಲಿತಾಳೆ ಅಂತ ಹೇಳ್ತಾರೆ. ಉದೋ ತಾಯಿ ರೇಣುಕಾ ಯಲ್ಲಮ್ಮ ಅಂತ ಹೇಳ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.